ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ದಿನ ಸಾಯಂಕಾಲ ಮಕ್ಕಳಿಗೆ ಏನಪ್ಪ ಸ್ನ್ಯಾಕ್ಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಪ್ಪದೆ ಚೀಸ್ ವೆಜ್ ಬ್ರೆಡ್ ಟೋಸ್ಟ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಚೀಸ್ ವೆಜ್ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪಾತ್ರೆ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತಿದ್ದೆ, ನೀವು ಬೆಣ್ಣೆ ಸಹ ಹಾಕ್ಬೋದು. ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಇದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ 3 ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದನ್ನ ಸ್ಟವ್ ಆಫ್ ಮಾಡಿ ತೆಗೆದಿಟ್ಕೊಂಬಿಡೋಣ. ಓಕೆ ನೋಡಿ, ಇವಾಗ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ, ಮೆಕ್ಕೆಜೋಳ. ಹಾಗೆ ಅದ್ರ ಜೊತೆ ಒಂದು ಅರ್ಧ ಕಪ್ಪಷ್ಟು ಮೊಸರಿಲ್ಲ ಚೀಸ್ ಸಹ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬೇಡ, ಎಲ್ಲವನ್ನು ಒಂದು ಸಲ ಕಲಿಸ್ಕೊಂಬೇಡ. ಇದು ಇಷ್ಟು ರೆಡಿ ಆಯ್ತು ಇದು. ಓಕೆ ನೋಡಿ, ಇದು ರೆಡಿ ಆದಮೇಲೆ ಈ ಕಡೆ ನಾನು ದೋಸೆ ತವನ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸ್ವಲ್ಪ ಇನ್ನು ಸ್ಟವ್ ಆನ್ ಮಾಡಿಲ್ಲ ನಾನು. ಇದಕ್ಕೆ ನಾನು ಸಾಸ್ ಹಾಕ್ತಾಯಿದ್ದೀನಿ, ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ನೀವು ಇದ್ರ ಜೊತೆಗೆ ರೆಡ್ ಚಿಲ್ಲಿ ಸಾಸ್ ಕೂಡ ಸೇರಿಸ್ಬೋದು. ಓಕೆ ನೋಡಿ, ಇವಾಗ ಮಾಡಿಟ್ಕೊಂಡಿರುವಂತಹ ಸ್ಟಫ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೀಸೆಲ್ಲ ಚೆನ್ನಾಗಿದು ಮೆಲ್ಟಾಗಿ ಪಿಜ್ಜಾ ತಿಂದಷ್ಟು ಟೇಸ್ಟ್ ಬರುತ್ತೆ. ಓಕೆ ನೋಡಿ, ಇಷ್ಟು ಹಾಕಿದ ಮೇಲೆ ಇದ್ರ ಮೇಲೆ ಮತ್ತೆ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಗ್ರೀನ್ ಚಿಲ್ಲಿ ಸಾಸ್ ಸಹ ಬಳಸ್ಬೋದು. ಇನ್ನೂ ಒಂದು ಅದರ ಮೇಲೆ ನಾನು ಬ್ರೆಡ್ನ ನೀಟಾಗಿ ಇಡ್ತಾಯಿದ್ದೀನಿ. ಎಲ್ಲ ಬ್ರೆಡ್ಗಳ ಮೇಲೆ ಇನ್ನೊಂದು ಬ್ರೆಡ್ ಇಟ್ಟು 2 ಬ್ರೆಡ್ಗಳಾಗಿ ಮಾಡಿ ಈ ಥರ ನೋಡಿ. ಈಗ ಕಡಿಮೆ ಉರಿಯಲ್ಲಿ ಸ್ಟವ್ ಆನ್ ಮಾಡೋಣ. ಹಾಗೆಯೇ ಜೊತೆಗೆ ಒಂದು ಸಣ್ಣ ಗ್ಲಾಸಲ್ಲಿ ನೀರಿಟ್ಟು ಅದಕ್ಕೆ ಒಂದು ಐಸ್ ಕ್ಯೂಬ್ ಹಾಕಿ ಮುಚ್ಚಿಡೋದ್ರಿಂದ ಚೀಸ್ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಂತ ಅಷ್ಟೇ. ಓಕೆ ನೋಡಿ, ಇವಾಗ 2 ನಿಮಿಷ ಆಗಿದೆ. ಇದನ್ನು ಒಂದು ಕಡೆ ರೋಸ್ಟ್ ಆಗಿದೆ. ಇವಾಗ ಇನ್ನೊಂದು ಕಡೆ ಇದನ್ನು ತಿರುವು ಹಾಕಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಇನ್ನೊಂದು ಕಡೆ ರೋಸ್ಟ್ ಆಗಿದೆ. ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಹೇಗಿದೆ ನೋಡಿ ಚೀಸ್ ವೆಜ್ ಬ್ರೆಡ್ ಟೋಸ್ಟ್ ಅಂತ ನೋಡಿ, ಸಖತ್ತಾಗಿದೆ. ನಿಮ್ಮ ಮಕ್ಕಳಿಗೆ ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಿದ್ದೀನಿ. ಸಾಸ್ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇವತ್ತೇ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.